ಅವ್ರು ನೋಡ್ಬೇಕು ಸಿನಿಮಾನ. ಇರೋ ಒಂದ್ ನಿಮಿಷ ಇರೋ ಬೇಡಕಂಡು ಇಲ್ಲೇನೋ ಬಹಳ ಒಂದ್ ನಿಮಿಷ ಸೆನ್ಸಿಬಲ್ ಆಗಿ ಮಾತಾಡ್ತೀವಿ ಈ ವಿಚಾರದಲ್ಲಿ. ಇಲ್ಲ ಇಲ್ಲ ಇರು, ಇಲ್ಲ 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 ಏನಿಲ್ಲ, ವೆರಿ ಪಾಸಿಟಿವ್ ಆಗಿ ನಾವು ಹೋಗೋಣ ಅನ್ನೋ ವಿಚಾರ ಅಷ್ಟೇ. ಅಂದ್ರೆ ನಮ್ಮ ಮಧ್ಯೆನೆ ನಾವು ಈಗ ಚೇತಿ ಹೇಳಿದಂಗೆ ಯಾವುದೇ ವಿಚಾರಗಳಲ್ಲಿ ಸಾಂಗ್ ಬರೋಕ್ಕಿಂತ ಮುಂಚೆನೆ ನಾವು ಡಿಸೈಡ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ನಾವು ಹೇಳಿದ್ದಷ್ಟೇ. ಅಂಡ್ ಇವತ್ತವರೆಗೂ ನಾನು ಹೇಳ್ತೀನಲ್ಲ, ನನಗೆ ನೆಗೆಟಿವ್ ಕಾಮೆಂಟ್ ಹಾಕಿ ನನ್ನ ಬೆಳೆಸ್ತವ್ರು ಅವರೇ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ಗೇನೋ ಒಂದು ಕೊರತೆ ಇದ್ದಾಗ ಅವ್ರು ಹೇಳ್ತಾರೆ ಹಿಂಗಿದ್ಯಾ ಹಂಗಿದ್ಯಾ ಅಂತ. ಹೌದಾ ಹಂಗಿದಿನ ಇರುವಂಗ್ರೆ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ ನಾನು. ಅಯ್ಯೋ ಚೆನ್ನಾಗಿಲ್ವಾ ಡ್ಯಾನ್ಸು, ಚೆನ್ನಾಗಿ ಮಾಡಿಲ್ವಾ, ಇರುವಂಗಿರೋ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ ಅನ್ನೋದನ್ನ ಚಾಲೆಂಜ್ ತಗೋತೀನಿ ನಾನು. ಇವನ್ ಸಂತು ಮಾಸ್ಟರ್ ನನಗೆ 15 ದಿವಸ ಹಾಕೊಂಡಿದ್ರು. ನಿಮ್ಗೆ ಗೊತ್ತು ನಾನು ಬರ್ತಾ ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲ್ತಾನಲ್ಲ. ಅವ್ರೇನೋ ಬರೆಯೋದ್ರಿಂದ, ಚೇತು ಏನೋ ಬಿಲ್ಡಪ್ ಕೊಟ್ಟು 4 ಲೈನ್ ಬರೆಯೋದ್ರಿಂದ, ಮಹೇಶ ಏನೋ ನನಗೊಂದು ಶಾರ್ಟ್ ಹೇಳ್ತಿದ್ದ, ಸರ್ ಎದೆ ಸೀಳ್ಬೇಕು ಸರ್, ತೆಗೀರಿ ಸರ್ ಶರ್ಟು ಅಲ್ಲಿ ಕಾಣಿಸ್ಬೇಕು ಸರ್ ಲೈನ್ ಏನೋ. ಪ್ರತಿ ಶಾರ್ಟ್ ಬಂದು ಹೇಳಂಗ್ ಬಂದ್ ನನ್ಗೆ ಹಿಂಗ್ ಬರ್ಲೇಬೇಕು ಸರ್, ಹಿಂಗ್ ಬನ್ನಿ ಸರ್ ಅಂತ. ಅದು ಅವ್ರ ಪ್ರೀತಿ. ನಾನು ಯಾವಾಗ್ಲೂ ಹಂಗೆ ಇದ್ದಾನಲ್ಲ ಬದುಕಲ್ಲಿ. ಅದಷ್ಟೇ. ಇಲ್ಲಿ ನಿಮ್ ಬಗ್ಗೆ ಅವ್ರ ಬಗ್ಗೆನೋ ಯಾಕೆ ದ್ವೇಷ? ನಾವು ಹೇಳೋದು ಒಂದೇನೆ, ಎಲ್ಲರಲ್ಲೂ ಪ್ರೀತಿ ಕಾಣ್ಬೇಕು, ನಾವು ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣ್ಬೇಕು ಅನ್ನೋದು ನಮ್ದಷ್ಟೇ. ಬಿಟ್ರೆ ನಾಟ್ ಟಾರ್ಗೆಟ್ ಹಂಗ ಅನ್ಕೋಬಿಡಿ. ಅವ್ರು ಹೇಳಿದ್ರು ನಾವೇನಾದ್ರು ತಪ್ಪು ಮಾಡಿದ್ರೆ ಸೈಡ್ ಕರೆದು ಅವ್ರ ಬುದ್ಧಿ ಖಂಡಿತವಾಗ್ಲೂ ಅಂತ. ನಾವು ಏನಾದ್ರು ತಪ್ಪು ಮಾಡಿದ್ರೆ ನೀವು ನಮ್ಮನ್ನ ಸೈಡ್ ಕರೆದು ಬುದ್ಧಿ ಹೇಳಿ ಹಂಗಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ನಮ್ಗೆ ಆಗ ಇದ್ ಮಾಡ್ಬೇಡಿ ಅಷ್ಟೇ. ಯಾಕಂದ್ರೆ ನಮಗ್ ಮಾಧ್ಯಮನೇ ನಮ್ಗೆ ಅನ್ನ ಕೊಡೋದು ದೇವ್ರು ಅಷ್ಟೇ ಅಂತ ನನ್ನ 100% ರೈಟ್. ನೀವ್ ಹೇಳಿದ್ದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದರಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.